ಮಹೇಂದ್ರ ಟ್ರ್ಯಾಕ್ಟರ್ ದಮ್ಮು ನೋಡಿ, ಅದು 585 DI ಟ್ರ್ಯಾಕ್ಟರ್ ಮೂಲಕ ಈ 11 ಟ್ರಾಲಿ ಹೋಗ್ತಾ ಇದೆ ನೋಡಿ. ನೋಡಿ ಒಂದು ರೈಲ್ ಬೋಗಿ ತರನೇ ಟರ್ನಿಂಗ್ ಗ್ರಿಪ್ ನೋಡಿ ಇಲ್ಲಿ ನೋಡಿ ಹೆಂಗೆ ಇದು ಬಿತ್ತನೆ ಮಾಡ್ತಾ ಇದೆ ನೋಡ್ಬೋದು ನೀವು. ಇದು ಬೇರೆ ತರ ಇದೆ, ಇದು ಬೇರೆ ತರ. ಈ ರೀತಿ ಪುಡಿ ಒಂದ್ ಅಡಿಗಿಂತ ಹೆಚ್ಚಾಗಿ ಇಲ್ಲಿ ಡಿಗ್ಗರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನೋಡಿ. ನಾವ್ ಎಲ್ಲಿದೀವಿ ಗೊತ್ತಾ? ಡೆಲ್ಲಿಯಲ್ಲಿದೀವಿ ಇವತ್ತು. ಮಹೇಂದ್ರ ಟ್ರ್ಯಾಕ್ಟರ್ H1R ಸೀರೀಸ್ ನ ದಮ್ ತೋರಿಸುವಂತಹ ಸಮಯ ಬಂದೇ ಬಿಟ್ಟಿದೆ. ಇಷ್ಟು ದೊಡ್ಡದಾಗಿರುವಂತಹ ಫೀಲ್ಡ್ ಅಲ್ಲಿ H1R ಸೀರೀಸ್ ನ ಟ್ರ್ಯಾಕ್ಟರ್ಗಳು ಇದನ್ನ ದಮ್ ತೋರಿಸುವಂತಹ ಫೀಲ್ಡ್ ಇಲ್ಲಿದೆ. ಮಹೇಂದ್ರ ಟ್ರ್ಯಾಕ್ಟರ್ ದಮ್ ನೋಡಿ, ಅದು ನೋಡಿ ನೋಡಿ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದೇ ಒಂದು ಮಹೀಂದ್ರ 585 DI ಟ್ರ್ಯಾಕ್ಟರ್ ಮೂಲಕ ಈ 11 ಟ್ರಾಲಿ ಹೋಗ್ತಾ ಇದೆ ನೋಡಿ. 11 ಟ್ರಾಲಿ, ಅದು ಮಣ್ಣು ತುಂಬಿರುವಂತಹ ಫುಲ್ ಲೋಡ್ ಆಗಿರುವಂತಹ ಟ್ರಾಲಿಗಳು ನೋಡಿ. ಇದ್ರ ತಾಕತ್ತು, ಇದ್ರ ಶಕ್ತಿ, ಇದ್ರ ಗಟ್ಟು ಇದು ಮಹೀಂದ್ರದು ನೋಡಿ. 585 DI ಇತಿಹಾಸದಲ್ಲೇ ಮೊದಲಿದು. ಯಾವ್ದಾದ್ರು ಟ್ರ್ಯಾಕ್ಟರ್ಗೆ 11 ಟ್ರಾಲಿ ಮಣ್ಣು ತುಂಬಿರೋದು ಹಾಕೊಂಡು ಓಡಿಸಕ್ಕೆ ದಮ್ ಇದೆಯಾ, ತಾಕತ್ ಇದೆಯಾ ನೋಡಿ. ಒಂದು ರೈಲ್ ಬೋಗಿ ತರನೇ ಎಲ್ಲ ಟ್ರಾಲಿ ಕೇವಲ ಒಂದೇ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇದೆ ನೋಡಿ. ಏನು ಜಗ್ತಾ ಇಲ್ಲ. ಇದು ಕೇವಲ ಇಂಡಿಯಾ ರೆಕಾರ್ಡ್ ಅಲ್ಲ, ವರ್ಲ್ಡ್ ರೆಕಾರ್ಡ್ ಇದು. ಎಷ್ಟು ರಭಸವಾಗಿ ಟ್ರ್ಯಾಕ್ಟರ್ ಓಡುತ್ತೆ ಗೊತ್ತಾ? ಟರ್ನಿಂಗ್ ಗ್ರಿಪ್ ನೋಡಿ ಇಲ್ಲಿ, ನೋಡಿ ಇಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಇಟ್ಕೊಂಡು ನಾವು ಟ್ರ್ಯಾಕ್ಟರ್ ನ ಅಷ್ಟು ಈಸಿಯಾಗಿ ಟರ್ನ್ ಮಾಡಬಹುದು. ಅಷ್ಟು ಫ್ಲೆಕ್ಸಿಬಲ್ ಆಗಿ ಮತ್ತೆ ಸ್ಟಡಿ ಆಗಿ ಇಲ್ಲಿ ಟರ್ನಿಂಗ್ ಇರುತ್ತೆ. ಎಷ್ಟೇ ಕಡಿಮೆ ಜಾಗ ಇದ್ರು ಕೂಡ, ಚಿಕ್ಕ ಜಾಗ ಇದ್ರು ಕೂಡ, ಸಂಧಿ ಗೊಂದಲಿದ್ರು ಕೂಡ ಅಂತಲ್ಲಿ ಟ್ರ್ಯಾಕ್ಟರ್ ಹೋಗಿ ಟರ್ನ್ ಆಗ್ಬೋದು ಅನ್ನೋದಕ್ಕೆ ನಿಮಗೆ ಲೈವ್ ಎಕ್ಸಾಂಪಲ್ ಇಲ್ಲಿದೆ. ಇದು ಮಹೇಂದ್ರ 585 DI. ಬನ್ನಿ ಇಲ್ಲಿ ನೋಡಿ. 13 ನೇಗಿಲು ಇರುವಂತಹ ಕಲ್ಟಿವೇಟರ್ ನಾವಿಲ್ಲಿ ಹಾಕಿದೀವಿ ನೋಡಿ. ಹೆಂಗೆ ಇದು ಬಿತ್ತನೆ ಮಾಡ್ತಾ ಇದೆ ನೋಡ್ಬೋದು ನೀವು. ಲೇಯರ್ ಆಗಿ ಬಂದಿದೆ, ಅಂದ್ರೆ ಮಣ್ಣು ಅಷ್ಟು ನೀಟಾಗಿ ಇಲ್ಲಿ ಬಿತ್ತನೆಯ ಕಾರ್ಯ ನಡೀತದೆ ನೋಡಿ. ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ. ಮಹೇಂದ್ರ ಟ್ರ್ಯಾಕ್ಟರ್ ದಮ್ ಹೆಂಗಿದೆ ಅಂತ ನೋಡ್ರಿ. ಇದೇ ತಾಕತ್ ತೋರ್ಸಕ್ಕೆ ನಿಮಗೆ ಬಂದಿರೋದು ನಾವಿಲ್ಲಿ ನೋಡ್ಬೋದಲ್ಲಿ. ಎಷ್ಟು ಜನ ನಿಂತ್ಕೊಂಡು ರನ್ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ನಿಮ್ಗೆ. ಇಷ್ಟು ಜನ ನಿಂತರು ನೋಡಿ, ಎಷ್ಟು ಈಸಿಯಾಗಿ ವರ್ಕ್ ಆಗ್ತದೆ ನೋಡಿ. ಇದ್ರ ತಾಕತ್ತು ನೋಡ್ರಿ, ಇದ್ರ ದಮ್ ನೋಡ್ರಿ. ನೋಡಿ ಇಷ್ಟು ಜನ ಅಲ್ಲ, ಇನ್ನೂ ನಿಂತ್ಕೊಂತಾರೆ. ಇನ್ನೂ ನಿಂತ್ಕೊಂಡ್ರೆ ಏನಾಗಲ್ಲ ನೋಡಿ. ಇದು ಮಹೇಂದ್ರ ಟ್ರ್ಯಾಕ್ಟರ್ ಅಂದ್ರೆ. ಸ್ನೇಹಿತರೆ ನೀವು ನೋಡ್ತಾ ಇದೀರಾ ನೋಡಿ. ಡಿಸ್ಕ್ ಯಾರೋ ನಾರ್ಮಲ್ ಆಗಿ ನೋಡ್ತೀರಾ, ಬಟ್ ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿರೋ ಡಿಸ್ಕ್ ಯಾರೋ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಇದು ಬೇರೆ ತರ ಇದೆ, ಇದು ಬೇರೆ ತರ ಇದೆ. ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುವಂತಹ ಡಿಸ್ಕ್ ಯಾರೋ ಇದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಟಿಂಗ್ಸ್ ಈಸಿ ಆಗುತ್ತೆ, ಆರಾಮಾಗಿ ಮಣ್ಣು ಕೂಡ ಛಿದ್ರ ಆಗ್ಬಿಟ್ಟು ಪುಡಿ ಆಗಿ ಮಣ್ಣು ಈ ರೀತಿ ನೋಡಿ ನೋಡಕ್ಕೆ ಆಗಲ್ಲ ನೋಡ್ರಿ. ಒಳ್ಳೆ ಉಂಡೆ ಕಟ್ಬೋದು ಇದರಲ್ಲಿ, ಅಷ್ಟು ಚೆನ್ನಾಗಿದೆ ಮಣ್ಣು. ಆ ತರ ಈ ಡಿಸ್ಕ್ ಯಾರೋ ಕೆಲಸ ಮಾಡ್ತಾ ಇದೆ. ಇದು ಮಣ್ಣನ್ನ ಸಮತಟ್ಟಾಗಿ ಮಾಡುತ್ತೆ. ಇಲ್ಲೇನಾದ್ರೂ ಎಂಟೆಗಳು ಏನಾದ್ರು ಎಲೆ ಸಿಕ್ತು, ಕಡ್ಡಿ ಸಿಕ್ತಂದ್ರೆ ಕಂಪ್ಲೀಟ್ ಆಗಿರುವಂತಹ ಕಡ್ಡಿನ ತುಂಡು ಮಾಡುತ್ತೆ. ಆಮೇಲೆ ಭೂಮಿ ಒಳಗಡೆ ಗಾಳಿ ಹೋಗ್ಬೇಕಲ್ಲ, ಆ ಒಂದು ವ್ಯವಸ್ಥೆನ ಈ ಡಿಸ್ಕ್ ಯಾರೋ ಕಲ್ಪಿಸುತ್ತೆ. ಅದ್ರ ಜೊತೆಗೆ ನೀವು ಯಾವ್ದಾದ್ರು ಬೀಜಗಳನ್ನ ಬಿತ್ತನೆ ಮಾಡಬೇಕು ಅಂತಾಗ ಆ ಮಣ್ಣು ಹದವಾಗಬೇಕು, ಒಂದು ನೀಟಾಗಿ ನಿಮಗೆ ಒಂದು ಫೀಲ್ಡ್ ತರ ಸಿಗ್ಬೇಕು ಅಂತ ಅಂದಾಗ ಈ ರೀತಿಯ ಡಿಸ್ಕ್ ಯಾರನ್ನ ಯೂಸ್ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ಮಲ್ಟಿಪಲ್ ಆಗಿ ಈ ಡಿಸ್ಕ್ ಯಾರೋ ನಮ್ಗೆ ಒಂದು ಉಳುಮೆ ಮಾಡುವಂತಹ ಕೆಲಸದಲ್ಲಿ ಉಪಯೋಗಕ್ಕೆ ಬರುತ್ತೆ ನೋಡಿ. ಇದು ಟಾರ್ ರೋಡ್ ತರ ಕಾಣಿಸ್ತಾ ಇದೆ ಅಲ್ಲ, ಟಾರ್ ರೋಡ್ ಅಲ್ಲ ಇದು. ಬನ್ನಿ ಏನಂತ ತೋರಿಸ್ತೀನಿ. ಇಲ್ಲಿದೆ ಈ ಟಾರ್ ರೋಡ್ ತರ ರೆಡಿ ಮಾಡುವಂತಹ ರೋಟೋವೇಟರ್. ನಿಮ್ಮ ಜಮೀನಲ್ಲಿ ಏನಾದ್ರು ಕಡ್ಡಿ ಇತ್ತಂದ್ರೆ, ಮಣ್ಣು ಎಂಟೆ ಇತ್ತಂದ್ರೆ ಪುಡಿ ನೋಡಿ ಈ ರೀತಿ ಪುಡಿ ಮಾಡಿ ಹಿಂಗ್ ಕೊಡ್ತಾ ಇದೆ. ಸೊ ಇಷ್ಟು ಸಖತ್ತಾಗಿ ಕೊಡ್ತಾರಂತಹ ಕೆಲಸ ಮಾಡ್ತಾರಂತದ್ದು ಈ ರೋಟೋವೇಟರ್. ಅಂದ್ರೆ ಇಲ್ಲೇನಾದ್ರು ಕಡ್ಡಿ ಬಂತು, ಈ ರೀತಿ ಎಲೆ ಬಂತು, ಕಸ ಬಂತು ಅಂದ್ರೆ ಅದೆಲ್ಲವನ್ನ ಪುಡಿ ಮಾಡಿಬಿಟ್ಟು ನಿಮ್ಮ ಹೊಲದಲ್ಲಿ ನಿಮ್ಮ ಬಿತ್ತನೆಗೆ ಯೋಗ್ಯವಾಗುವಂತಹ ಈ ರೀತಿಯ ಸಮತಟ್ಟಾದ ಈ ಒಂದು ಜಮೀನನ್ನ ಇದು ಮಾಡಿಕೊಡುತ್ತೆ ನೋಡಿ ಸ್ನೇಹಿತರೆ. ಇದರಿಂದ ನೀವು ಬಿತ್ತನೆ ಬೀಜ ಹಾಕಿ ನೀವು ಆರಾಮಾಗಿ ಇಲ್ಲಿ ಉಳುಮೆ ಮಾಡ್ಬೋದು. ಜೊತೆಗೆ ಮಣ್ಣಿನಲ್ಲಿ ಲವಣಾಂಶ ಬೆಳೀತದೆ. ಸಣ್ಣ ಪುಟ್ಟ ಕಡ್ಡಿ ಕಸ ಇತ್ತಂದ್ರೆ ಅದನ್ನ ಗೊಬ್ಬರವಾಗಿ ಪರಿವರ್ತಿಸುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ, ಅಂದ್ರೆ ಈ ರೋಟೋವೇಟರ್ ಯೂಸ್ ಮಾಡೋದ್ರಿಂದ ನೀವು ಸಮಯ ಉಳಿತದೆ, ಇಂಧನ ಉಳಿತದೆ, ಸಮತಟ್ಟಾದ ಭೂಮಿ ಸಿಗುತ್ತೆ. ಸೊ ಮಹೇಂದ್ರ ಟ್ರ್ಯಾಕ್ಟರ್ ಮೂಲಕ ಇಷ್ಟು ದೊಡ್ಡದಾಗಿರುವಂತಹ ರೋಟೋವೇಟರ್ ಹಾಕ್ಬಿಟ್ಟು ಸಲೀಸಾಗಿ ಎಲ್ಲ ಕೆಲಸ ಮಾಡ್ತಿದೆ ನೋಡಿ. ಇಲ್ಲಿ ಅಬ್ಬಾ ಇಷ್ಟೊಂದು ಸ್ಮೂತ್ ಮಣ್ಣ, ನಾವು ಇದರಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ಬೋದು, ಹಂಗಿದೆ ಮಣ್ಣು. ಇದು MB ಫ್ಲೋ ಅಂತ. ಇದೇನಪ್ಪ ಅಂದ್ರೆ ಆಳವಾಗಿ ಮಣ್ಣನ್ನ ಉಳುಮೆ ಮಾಡುತ್ತೆ ನೋಡಿ. 1 ಅಡಿಗಿಂತ ಹೆಚ್ಚಾಗಿ ಒಳಗಡೆ ಹೋಗ್ತಾ ಇದೆ. ಇದು ಆಳವಾಗಿ ಉಳುಮೆ ಮಾಡಿ ಕೆಳಗಡೆ ಇರುವಂತಹ ಮಣ್ಣನ್ನ ಮೇಲ್ ಹಾಕುತ್ತೆ, ಮೇಲ್ಗಡೆ ಇರುವಂತಹ ಮಣ್ಣನ್ನ ಕೆಳಗಡೆ ಹಾಕುತ್ತೆ. ಇದರಿಂದ ಖನಿಜಗಳು ಏನಾಗ್ತಾವ ಗೊತ್ತಾ, ಮಿಶ್ರಣ ಆಗುತ್ತೆ. ಮೇಲ್ಭಾಗದಲ್ಲಿರುವಂತಹ ರಸಗೊಬ್ಬರಗಳು ಕೆಳಭಾಗಕ್ಕೂ ಹೋಗಿ ಕೂಡ ಫಲವತ್ತಾದಂತಹ ಭೂಮಿ ನಿಮ್ಗಾಗುತ್ತೆ, ಒಳ್ಳೆ ಬೆಳೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಗಾಳಿ ನೀರು ಏನಿದೆಯಲ್ಲ, ಸೊ ಇದು ಕಂಪ್ಲೀಟ್ ಆಗಿ ನೋಡ್ಬೋದು ನೀವು. ನೋಡಿ ಇಲ್ಲಿ ಇಷ್ಟು ಆಳ ಮಾಡ್ಬಿಟ್ಟಿದೆ, ಅಂದ್ರೆ 1 ಅಡಿಗಿಂತ ಹೆಚ್ಚಾಗಿ ಇದು ಆಳವಾಗಿ ಉಳುಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಇಲ್ಲಿ 1 ಅಡಿ ಆಳ ಹೋಗ್ತಾ ಇದೆ ನೋಡಿ. ನೋಡಿ ಎಷ್ಟು ಆಳ ಹೋಗ್ತಾ ಇದೆ ನೋಡ್ಬೋದು. ಇಲ್ಲಿ ಡಿಗ್ಗರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನೋಡಿ. ನೋಡಿ
5 ಅಡಿ ಆಳದವರೆಗೂ ಇದು ಹೋಗ್ಬಿಟ್ಟು ಡಿಗ್ಗಿಂಗ್ ಮಾಡ್ತಾ ಇದೆ. ನೀವು ಇಲ್ಲಿ ಫೆನ್ಸಿಂಗ್ ಹಾಕ್ಬೋದು, ಕಾಂಪೌಂಡ್ ಹಾಕ್ಬೋದು, ಪೋಲ್ ಹಾಕ್ಬೋದು, ಇಲ್ಲಾಂದ್ರೆ ನೀವು ಯಾವ್ದಾದ್ರು ಇದು ತೆಂಗಿನ ಗಿಡ ಹಾಕಿರ್ಬೋದು, ಅಡಿಕೆ ಗಿಡ ಹಾಕ್ಬೋದು, ಯಾವ್ದಾದ್ರು ಕೂಡ ನೀವು ಹಾಕ್ಬೋದು. ಅಂದ್ರೆ 5 ರಿಂದ 6 ಅಡಿವರೆಗೂ ಏನ್ ಗಿಡ ಹಾಕಿದ್ರು ಕೂಡ ಇದಕ್ಕೆ ಸೂಟಬಲ್ ಆಗಿ ಇದು ಡಿಗ್ಗಿಂಗ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಇದ್ರೂ ಕೂಡ ಮಹೀಂದ್ರ H1R ಸೀರೀಸ್ ನಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಬಹುದು. ಸ್ಪ್ರೇಯರ್ ನ ನಾವು ಇನ್ಸ್ಟಾಲ್ ಮಾಡಿದೀವಿ. ಇಲ್ಲಿ ನಾರ್ಮಲ್ ಸ್ಪ್ರೇಯರ್ ಆಗ್ಬೋದು, ಬೂಮ್ ಸ್ಪ್ರೇಯರ್ ಆಗ್ಬೋದು, ಎಲ್ಲಾನು ಕೂಡ ನೀವು ಹಾಕ್ಬೋದು. ಇಲ್ಲ ಹೊಲದಲ್ಲಿ ಯಾವುದೇ ರೀತಿಯ ಔಷಧಿಯನ್ನ ಸಿಂಪಡಣೆ ಮಾಡಬಹುದು. ನೋಡಬಹುದು ಈ ರೀತಿ ಸ್ಪ್ರೇನು ಕೂಡ ನಾವು ಆರಾಮಾಗಿ ಹೊಲದಲ್ಲಿ ಮಾಡಬಹುದು. ನೋಡಿದ್ರಾ? ನೋಡಿ ಸಾಲಾಗಿ H1R ಸೀರೀಸ್ ನ ಟ್ರ್ಯಾಕ್ಟರ್ ಇಲ್ಲಿ ಇಟ್ಕೊಂಡಿದ್ದಾವೆ. ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಿ ನಿಮ್ ಮುಂದೆನೆ ಹೇಗೆ ಇವು ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ. H1R ಸೀರೀಸ್ ಎಲ್ಲ ಸಾಲಾಗಿ ಇಟ್ಕೊಂಡಿದೆ ನೋಡಿ. ದಮ್ಮು ತೋರ್ಸಕ್ಕೆ ರೆಡಿ ಆಗಿ ಸಿದ್ಧವಾಗಿ ಹೋಗ್ತಾ ಇದ್ದಾವೆ ನೋಡಿ. 10 ಎಲ್ಲ ಟ್ರ್ಯಾಕ್ಟರ್ ಹೋಗ್ತಾ ಇದಾವೆ ನೋಡಿ ನಿಮ್ ಕಣ್ ಮುಂದೆನೆ. ನೋಡಿ ಯಾವ್ಯಾವ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರತಿಯೊಂದು ವೆರೈಟಿ ಆಗಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದೆ. ಬರೀ ಇದು ಕಲ್ಟಿವೇಟರ್ ಅಲ್ಲ, ಬರೀ ಒಂದು ಉಳುಮೆ ಮಾಡ್ಲಿಕ್ಕೆ ಅಂತಲ್ಲ, ಅದು ಡ್ರಿಲ್ ಮಾಡೋಕ್ಕಾಗಿರ್ಬೋದು, ಮಣ್ಣನ್ನ ಹದ ಮಾಡೋಕ್ಕಾಗಿರ್ಬೋದು, ಮಣ್ಣನ್ನ ನಮ್ಗೆ ಸ್ಮೂತ್ ಆಗಿ ಮಾಡೋದು, ಅಥವಾ ಏನಾದ್ರು ಗಟ್ಟಿ ಮಣ್ಣಿದೆ ಬರೋದೇ ಇಲ್ಲ ಅಂದ್ರೂ ಕೂಡ ಆ ಮಣ್ಣನ್ನ ಹೇಗೆ ಪುಡಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದಾವೆ. ನೋಡಿ ಎಷ್ಟು ಚೆನ್ನಾಗಿ ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ ವರ್ಕ್ ಆಗ್ತಾ ಇದೆ. ನೋಡಿ ಕಸ ಕೀಳುವಂತ ಕೆಲಸ, ಇದು ಕಸ ಕೀಳ್ಲಿಕ್ಕೆ ಅಂತಾನೆ ಬಳಸುವಂತದ್ದು. ಇದನ್ನ ತಾಕತ್ತು ಪ್ರದರ್ಶನ ನಡೀತಾ ಇದೆ ನೋಡಿ. ಎಲ್ಲ ಬೇರೆ ಬೇರೆ ಕಲ್ಟಿವೇಟರ್ ನೋಡಿ, ಎಲ್ಲ ಬೇರೆ ಬೇರೆ ಕಲ್ಟಿವೇಟರ್ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ಸ್ ನ ಹಾಕ್ಬಿಟ್ಟು ಇಲ್ಲಿ ಟ್ರ್ಯಾಕ್ಟರ್ ನ ರನ್ ಮಾಡ್ತಾ ಇರುವಂತದ್ದು ನೋಡ್ಬೋದು. ಎಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ, ನೋಡಿಲಿ ಮಣ್ಣು ನೋಡಿ, ಮಣ್ಣು ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ನೋಡಿ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲಾದ್ರೂ ನೀವು ಇಟ್ಟಿನ ಗಿರಣಿ ನೋಡಿದೀರಾ? ನೋಡಿ ಮಹೇಂದ್ರ ಟ್ರ್ಯಾಕ್ಟರ್ ಅಲ್ಲಿ ನಾವು ಇಟ್ಟಿನ ಗಿರಣಿ ಕೂಡ ಹಾಕಿದೀವಿ. ನೀವು ಏನಾದ್ರು ಈ ಟ್ರ್ಯಾಕ್ಟರ್ ಮೂಲಕ ಇಟ್ಟಿನ ಗಿರಣಿ ಹಾಕಂದ್ರೆ ಊರಿಗೆ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲೇ ಹಿಟ್ಟನ್ನ ರುಬ್ಬಿ ಕೊಡುವಂತಹ ಕೆಲಸವನ್ನು ಕೂಡ ಮಹೇಂದ್ರ ಟ್ರ್ಯಾಕ್ಟರ್ ನ ಬಳಸ್ಕೊಂಡು ನೀವು ಮಾಡಬಹುದು. 10 ಅಲ್ಲ, 20 ಅಲ್ಲ, 30 ಅಲ್ಲ, 50 ರೀತಿಯ ಅಪ್ಲಿಕೇಶನ್ ಹಾಕಿದ್ರು ಕೂಡ ಈ ಮಹೀಂದ್ರ H1R ಸೀರೀಸ್ ಟ್ರ್ಯಾಕ್ಟರ್ ಇದೆಯಲ್ಲ, ಇದು ಬಗ್ಗಲ್ಲ ಮಣಿಯಲ್ಲ, ಎಂತದ್ದೇ ಇದ್ರು ಕೂಡ ಜಕ್ಕೊಂಡು ಮುಂದೆ ಹೋಗುತ್ತಾ ಅಂತಹ ಕೆಪಾಸಿಟಿ ಇರುವಂತಹ ಏಕೈಕ ಟ್ರ್ಯಾಕ್ಟರ್ ಅಂದ್ರೆ ಈ ಮಹೀಂದ್ರ H1R ಸೀರೀಸ್ ಟ್ರ್ಯಾಕ್ಟರ್. ನೋಡ್ಬೋದು ನೀವು ಇಲ್ಲಿ 50 ರೀತಿಯ ಅಪ್ಲಿಕೇಶನ್ ನ ಮಹೇಂದ್ರ H1R ಸೀರೀಸ್ ಗೆ ಒಂದಕ್ಕೆ ಹಾಕ್ಬಿಟ್ಟು ಇಲ್ಲಿ ತೋರಿಸ್ತಾ ಇರುವಂತದ್ದು. ಅದಕ್ಕೆ ಇಷ್ಟೆಲ್ಲ ಕೆಲಸವನ್ನ ಬರೀ ಮಹೇಂದ್ರ H1R ಸೀರೀಸ್ ನ ಟ್ರ್ಯಾಕ್ಟರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳಿರುವಂತದ್ದು ಟಫೆಸ್ಟ್ ಟ್ರ್ಯಾಕ್ಟರ್ ಇನ್ ದಿ ಅರ್ತ್ ಅಂದ್ರೆ ಅದು ಮಹೇಂದ್ರ ಅಂತ ಹೇಳ್ಬಿಟ್ಟು. ನೋಡ್ಬೋದು ಥ್ರೆಸರ್ ಮಿಷನ್ ನ ಇನ್ಸ್ಟಾಲ್ ಮಾಡಿದೀವಿ, MB ಪ್ಲೋ ನ ಇನ್ಸ್ಟಾಲ್ ಮಾಡಿದೀವಿ, ನೋಡ್ಬೋದು ರೋಟೋವೇಟರ್ ಇನ್ಸ್ಟಾಲ್ ಮಾಡಿದೀವಿ, ನೋಡಿ ಡಿಗ್ಗರ್ ನ ಇನ್ಸ್ಟಾಲ್ ಮಾಡಿದೀವಿ, ನೋಡಿ ದಿ ಬೆಸ್ಟ್ ಡಿಸ್ಕ್ ಯಾರೋ ಇನ್ಸ್ಟಾಲ್ ಮಾಡಿದೀವಿ, ಇಲ್ಲಿ ಲೆವೆಲರ್ ಇನ್ಸ್ಟಾಲ್ ಮಾಡಿದೀವಿ, ನೋಡಿ ಬೂಮ್ ಸ್ಪ್ರೇಯರ್ ಇನ್ಸ್ಟಾಲ್ ಮಾಡಿದೀವಿ, ಹಾರ್ವೆಸ್ಟರ್ ಇನ್ಸ್ಟಾಲ್ ಮಾಡಿದೀವಿ. ಮಹೀಂದ್ರ ಅಂದ್ರೆ ದಮ್ಮು ಅಂದ್ರೇನೆ ಮಹೀಂದ್ರ. ಬನ್ನಿ ಇದ್ರ ದಮ್ ತೋರಿಸ್ತೀನಿ. ನೋಡಿ ನೋಡಿ ನೋಡಿ, ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಿದ್ರು ಕೂಡ ಈ ಮಹೀಂದ್ರ ಟ್ರ್ಯಾಕ್ಟರ್ ಏನು ಆಗ್ತಾ ಇಲ್ಲ. ದಟ್ ಈಸ್ ಮಹೇಂದ್ರ ಟ್ರ್ಯಾಕ್ಟರ್. ಇದು ಮಹೇಂದ್ರ 475 DI, ಮಹೇಂದ್ರ 575 DI, ಮಹೇಂದ್ರ 585 DI. ಎಲ್ಲಾ ಟ್ರ್ಯಾಕ್ಟರ್ ಅಲ್ಲೂ ಕೂಡ 6 ವರ್ಷ ವ್ಯಾರಂಟಿ ಸಿಗ್ತಾ ಇದೆ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ 6 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಟಫೆಸ್ಟ್ ಟ್ರ್ಯಾಕ್ಟರ್ ಇನ್ ದಿ ಅರ್ತ್. ಇಡೀ ಭೂಮಿ ಮೇಲೆ ಇರುವಂತಹ ಟಫೆಸ್ಟ್ ಟ್ರ್ಯಾಕ್ಟರ್ ಅಂದ್ರೆ ಅದು ಮಹೇಂದ್ರ ಟ್ರ್ಯಾಕ್ಟರ್ ಮಾತ್ರ.